ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಅವರ ಜನ್ಮದಿನದ ಪ್ರಯುಕ್ತ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರ ಅಭಿಮಾನಿ ಸಂಘದ ಪ್ರಮುಖರಾದ ಧೀರಜ್ ಹೊನ್ನಿವಿಲೆ ತಿಳಿಸಿದ್ದಾರೆ. ಶಿವಮೊಗ್ಗದ ಮಧುರಾ ಪ್ಯಾರಡೈಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಯನೂರು ಮಂಜುನಾಥ್ ಅವರು ವಿದ್ಯಾರ್ಥಿ ದೆಸೆಯಿಂದಲೂ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷರಾಗಿ, ನಂತರದ ದಿನಗಳಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳ ಮುಖಂಡರಾಗಿ, ಶಾಸಕ, ಸಂಸದ ಹಾಗೂ ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಸ್ಮರಿಸಿದರು. ಇಂತಹ ನಾಯಕರ ಜನ್ಮದಿನವನ್ನು ಆಚರಿಸಲು ಅಭಿಮಾನಿಗಳಿಗೆ ಖುಷಿಯಾಗುತ್ತದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು, 4 ಸದನ ಕಂಡಂತಹ ಹಿರಿಯ ಮುತ್ಸದ್ದಿಗಳಾಗಿರ್ತಕ್ಕಂಥ ಆಯನೂರು ಮಂಜಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ನಾಳೆ ವಿವಿಧ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಯಲ್ಲಿ ಅವರಿಗೊಂದು ನಮ್ಮ ಅಭಿಮಾನಿ ಬಳಗದ ವತಿಯಿಂದ ಒಂದು ಅಭಿನಂದನೆ ಕೂಡ ಏರ್ಪಡಿಸಿದ್ದೇವೆ. ಆ ಉದ್ದೇಶ ಸಲುವಾಗಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಆಯನೂರು ಮಂಜಣ್ಣನವ್ರ ಬಗ್ಗೆ ಹೇಳ್ಬೇಕಾದ್ರೆ ಅವರು ನವೆಂಬರ್ 14, 1955ನೇ ಇಸ್ವಿಲಿ ಜನನವನ್ನ ಆಗ್ತಾರೆ. ಆಯನೂರು ಮಂಜಣ್ಣನವರು ಕಾರ್ಮಿಕ ಮುಖಂಡರಾಗಿ ವಿದ್ಯಾರ್ಥಿ ದಶೆಯಿಂದಲೂ ಕೂಡ 1977ರಿಂದ 87ನೇ ಇಸ್ವಿಯಲ್ಲಿ ಸಹ್ಯಾದ್ರಿ ಕಾಲೇಜಿನ ಸೆನೆಟ್ ಸದಸ್ಯರಾಗಿ, ಹಾಗೇನೆ ಸಹ್ಯಾದ್ರಿ ಕಾಲೇಜಿನ ವಿದ್ಯಾರ್ಥಿ ಸಂಘಟನೆಯ ಯೂನಿಯನ್ ಅಧ್ಯಕ್ಷರು ಕೂಡ ಆಗ್ತಾರೆ. ಈ ತರದಾಗಿ ಅವರು ಬೆಳೆದು ಬಂದು ಹಲವಾರು ಕಾರ್ಮಿಕ ಸಂಘಟನೆಗಳ ಒಕ್ಕೂಟಗಳ ಅಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದ್ದಾರೆ. ಬೆಂಗಳೂರಿನ ತಾಲೂಕಿನ ಉದ್ಯೋಗಿಗಳ ಸಂಘದ ಅಧ್ಯಕ್ಷರಾಗಿ, ಗ್ರಾಮೀಣ ಬ್ಯಾಂಕ್ ನೌಕರರ ಸಂಘದ ಪರವಾಗಿ, ಮೈಸೂರು ಪೇಪರ್ ಮಿಲ್ ನೌಕರರ ಸಂಘದ ಪರವಾಗಿ, ಕಾಫಿ ಪ್ಲಾಂಟೇಶನ್ ನೌಕರರ ಸಂಘದ ಪರವಾಗಿ, ಅರಣ್ಯ ರಕ್ಷಕ ನೌಕರರ ಪರವಾಗಿ, ವಿದ್ಯುತ್ ನೌಕರರ ಪರವಾಗಿ, ವಿಎಸ್ಎಲ್ ಮತ್ತು ಬಿಡಿವಿಟಿ ಸಂಘದ ಪರವಾಗಿ, ತುಂಗಭದ್ರಾ ಸಕ್ಕರೆ ಕಾರ್ಖಾನೆ ನೌಕರ ಸಂಘದ ಪರವಾಗಿ, ಹೋಟೆಲ್ ಉದ್ಯೋಗಿಗಳ ಸಂಘದ ಪರವಾಗಿ, ಅಡಕೆ ಬಂಡಿ ವರ್ತಕರ ಸಂಘದ ಕೆಲಸ ನಿರ್ವಹಿಸುವ ಕೆಲಸಗಾರರ ಕಾರ್ಮಿಕರ ಪರವಾಗಿ, ಹೀಗೆ ಹೇಳ್ತಾ ಹೋದ್ರೆ ಸುಮಾರು 37 ಕಾರ್ಮಿಕ ಸಂಘಟನೆಗಳಲ್ಲಿ ಹೋರಾಟವನ್ನ ಮಾಡಿ ಅವರ ಎಲ್ಲ ಕಷ್ಟ ಸಮಸ್ಯೆಗಳ ಪರವಾಗಿ ಹೋರಾಟ ಧ್ವನಿಯನ್ನೇ ಎತ್ತಿದಂತ ಸನ್ಮಾನ್ಯ ಆಯನೂರು ಮಂಜಣ್ಣವರು ಇಷ್ಟೇ ಅಲ್ಲದೆ ಅವರು 1994ರಲ್ಲಿ ಪ್ರಥಮವಾಗಿ ಹೊಸನಗರ ವಿಧಾನಸಭಾ ಕ್ಷೇತ್ರದ MLA ಚುನಾವಣೆಯಲ್ಲಿ ಸ್ಪರ್ಧೆಯವರು ಜಯಶೀಲರಾಗ್ತಾರೆ. ಆನಂತರವಾಗಿ 1998 ಇಸ್ವಿಯಲ್ಲಿ ಕೂಡ ಸೋಲಿಲ್ಲ ಸರ್ದಾರ ಎಸ್ ಬಂಗಾರಪ್ಪನವ್ರನ್ನ ಮಣಿಸಿ ಲೋಕಸಭೆಗೆ ಪ್ರವೇಶವನ್ನು ಮಾಡ್ತಾರೆ. ಆನಂತರವಾಗಿ ರಾಜ್ಯಸಭಾ ಸದಸ್ಯರಾಗಿ 2010ರಲ್ಲಿ ರಾಜ್ಯಸಭೆ ಪ್ರವೇಶವನ್ನು ಮಾಡ್ತಾರೆ. ಅನಂತರವಾಗಿ 2018ನೇ ಇಸ್ವಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿ, ಈ ರೀತಿಯಾಗಿ ಮಂಜಣ್ಣವರು ಹಲವಾರು ಜನಪರವಾದಂತಹ ಹೋರಾಟಗಳಲ್ಲಿ ತಮ್ಮನ್ನು ತಾವು ತೋರಿಸಿಕೊಂಡು ಸಾವಿರಾರು ಜನಕ್ಕೆ ಧ್ವನಿಯಾಗಿದ್ದಂಥವರು. ಇಂಥ ಒಬ್ಬ ನಾಯಕರ ಒಂದು ಜನ್ಮದಿನವನ್ನ 70ನೇ ವರ್ಷಕ್ಕೆ ವಸಂತ ಮುಗಿಸಿ 71ನೇ ವರ್ಷಕ್ಕೆ ನಾಳೆ 14ನೇ ತಾರೀಕು ಅವರು ಕಾಲಿಡ್ತಾ ಇದ್ದಾರೆ. ಈ ಸುಸಂದರ್ಭದಲ್ಲಿ ನಾಳೆ ಬೆಳಗ್ಗೆ 11 ಗಂಟೆಗೆ ಪಂಚಮುಖಿ ಆಂಜನೇಯ ದೇವಸ್ಥಾನ, ಜೋಸೆಫ್ ಹೋಟೆಲ್ ಹತ್ತಿರ ಇರ್ತಕ್ಕಂಥ ದೇವಸ್ಥಾನದಲ್ಲಿ ಬೆಳಗ್ಗೆ ಅವರ ಸೇವೆ ಅಭಿವೃದ್ಧಿಗೆ ಮತ್ತೆ ಅವರ ಪರವಾಗಿ ಒಂದು ದೇವಸ್ಥಾನದಲ್ಲಿ ಪೂಜೆ ಕಾರ್ಯಕ್ರಮ ಕೂಡ ಅಭಿಮಾನಿಗಳ ಬಳಗದಿಂದ ಇರ್ತದೆ. 11:30ಕ್ಕೆ ಕಾಂಗ್ರೆಸ್ ಪಾರ್ಟಿ ಆಫೀಸ್ಗೆ ಅವರ ಸಲ್ಲು ಕೂಡ ಕಾರ್ಯಕ್ರಮ ಇರ್ತದೆ. ಜೊತೆಯಲ್ಲಿ 12:30ಕ್ಕೆ ಶಾರದಾ ದೇವಿ ಅಂಧರ ಕೇಂದ್ರದಲ್ಲಿ ಅವರ ಮಕ್ಕಳ ಪ್ರಯುಕ್ತ ಒಂದು ಸಣ್ಣದ ಕಾರ್ಯಕ್ರಮವನ್ನು ಕೂಡ ನೆರವೇರುತ್ತೆ. ಅನಂತರವಾಗಿ 1 ಗಂಟೆಗೆ ಆಯನೂರು ಮಂಜಣ್ಣನವರ ಮನೆಯ ಎದುರು ಭಾಗದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸಭಾ ಕಾರ್ಯಕ್ರಮ ಇರ್ತದೆ. ಅವರನ್ನ ಕೂಡ ಅವರ ವಿಚಾರವನ್ನು ಕುರಿತು ಸಣ್ಣದಾಗಿ ಅಭಿನಂದನೆ ಕೂಡ ಬಳಗದ ವತಿಯಿಂದ ಮಾಡ್ತಾ ಇದ್ದೇವೆ. ಈ ಎಲ್ಲ
ಕಾರ್ಯಕ್ರಮಗಳು ಕೂಡ ನಾಳೆ ದಿವಸ ಜರುಗ್ತಾ ಇದೆ. ಇಂಥ ಒಬ್ಬ ಧೀಮಂತ ನಾಯಕರ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದೇವೆ. ಶಿವಮೊಗ್ಗ ನಗರದ ಎಲ್ಲ ಕಾರ್ಮಿಕ ಸಂಘಟನೆಯ ಮುಖಂಡರು ಕೂಡ ಈ ಸಂದರ್ಭದಲ್ಲಿ ಅವರು ಕೂಡ ಬಂದು ಅವರನ್ನ ಅಭಿನಂದಿಸಲಿದ್ದಾರೆ ಅಂತಕ್ಕಂಥ ಮಾತನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮನ್ನೆಲ್ಲ ವ್ಯಕ್ತಪಡಿಸ್ತಾ ಇದ್ದೇನೆ. ಇದನ್ನು ಕೂಡ ಮಾಧ್ಯಮದಲ್ಲಿ ಪ್ರಚಾರವನ್ನ ಮಾಡಬೇಕು. ಸನ್ಮಾನ್ಯ ನಮ್ಮ ನೆಚ್ಚಿನ ನಾಯಕರು